ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ನಾಟಕದ ವಿದ್ಯಾರ್ಥಿಗಳಿಗೊಂದು ಸುವರ್ಣಾವಕಾಶ. ಕೇಂದ್ರ ರೈಲ್ವೆ ಇಲಾಖೆ ವತಿಯಿಂದ 2025-26ನೇ ಸಾಲಿನ RRB NTPC ಹುದ್ದೆಗಳನ್ನ ನಿನ್ನೆ ದಿನ ನೋಟಿಫಿಕೇಶನ್ ಮಾಡಿದ್ದಾರೆ. ಅದರ ಸಂಪೂರ್ಣ ಮಾಹಿತಿ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಒಟ್ಟು ಪೋಸ್ಟ್ಗಳು ಎಷ್ಟಿದಾವೆ? 8,860 ಪೋಸ್ಟ್ಗಳಿದಾವೆ. ಇನ್ನೂ ಪೋಸ್ಟ್ಗಳು ನಿಮ್ಮ ಎಕ್ಸಾಮ್ ಆಗುವವರೆಗೇನು ಹೆಚ್ಚಾಗುವಂತ ಸಾಧ್ಯತೆ ಇದೆ. 10,000ಕ್ಕಿಂತ ಹೆಚ್ಚು ಪೋಸ್ಟ್ಗಳಾಗ್ತವೆ. ಯಾರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು? ಪದವಿ ಮುಗಿಸಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಕೆಲವೊಂದಿಷ್ಟು ಪದವಿ ಮೇಲೆ ಇರ್ತಕ್ಕಂಥ ಪೋಸ್ಟ್ಗಳಿದಾವೆ, ಇನ್ನು ಕೆಲವೊಂದಿಷ್ಟು PUC ಮೇಲೆ ಇರ್ತಕ್ಕಂಥ ಪೋಸ್ಟ್ಗಳಿದಾವೆ. ಪದವಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಅಕ್ಟೋಬರ್ 21ರಿಂದ ನವೆಂಬರ್ 20ರವರೆಗೆ ಅರ್ಜಿ ಸಲ್ಲಿಸ್ತಕ್ಕಂಥ ದಿನಾಂಕ ಇದೆ. PUC ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಅಕ್ಟೋಬರ್ 28ರಿಂದ ನವೆಂಬರ್ 27ರವರೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ. ಎರಡು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ತಕ್ಕಂಥವ್ರು ಎರಡಕ್ಕೆ ಪ್ರತ್ಯೇಕವಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ. ಎಕ್ಸಾಮಿನೇಷನ್ ಫೀಸ್ ಎಷ್ಟಿದೆ ನೋಡ್ರಿ. ಜನರಲ್ ಮತ್ತು OBC ಅವರಿಗೆ 500 ರೂಪೀಸ್ ಇದೆ. ನೀವು ಎಕ್ಸಾಮ್ ಬರೆದು ಬಂದ್ಮೇಲೆ 400 ರೂಪೀಸ್ ನಿಮ್ಮ ಅಕೌಂಟ್ಗೆ ರಿಟರ್ನ್ ಬರ್ತದೆ. SC ST ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥ ಎಕ್ಸ್ ಮ್ಯಾನ್ಗೆ, ಮೈನಾರಿಟಿಗಳಿಗೆ ಹಾಗೂ ಟ್ರಾನ್ಸ್ಜೆಂಡರ್ಗಳಿಗೆ 250 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇದೆ. ಇದು ಅಷ್ಟು ಅಮೌಂಟ್ ನಿಮ್ಗೆ ಏನಾಗ್ತದೆ, ಎಕ್ಸಾಮ್ ಬರೆದ ಮೇಲೆ ನಿಮ್ಗೆ ರಿಫಂಡ್ ಆಗ್ತದೆ. ನೀವು ಎಕ್ಸಾಮ್ ಕುಂಡಿರ್ಲಿಲ್ಲ ಅಂದ್ರೆ ಅಮೌಂಟ್ ನಿಮ್ಗೆ ರಿಫಂಡ್ ಆಗೋದಿಲ್ಲ. ಇನ್ನು ಈ ಒಂದು ಪೋಸ್ಟ್ಗಳ ಸ್ಯಾಲರಿ ಎಷ್ಟಿದೆ? ಗ್ರಾಜುಯೇಟ್ ಲೆವೆಲ್ ಪೋಸ್ಟ್ಗಳಿಗೆ 44,000 ಇಂದ 60,000 ವರೆಗೆ ಇದೆ. ಆಮೇಲೆ ಅಂಡರ್ ಗ್ರಾಜುಯೇಟ್ ಹುದ್ದೆಗಳಿಗೆ 35,000 ಇಂದ 38,000 ವರೆಗೆ ಏನಾಗಿದೆ, ಇಲ್ಲಿ ನಿಮಗೆ ಪೇಮೆಂಟ್ ಸ್ಕೇಲ್ ಇದೆ. ಒಳ್ಳೆ ಸ್ಕೇಲ್ ಇರ್ತಕ್ಕಂಥ ಮತ್ತು ಬೆಸ್ಟ್ ಆಗಿರ್ತಕ್ಕಂಥ ಪೋಸ್ಟ್ ಇದಾಗಿದೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ನಡೀತದೆ ನೋಡ್ರಿ. ಸೊ ಗ್ರಾಜುಯೇಟ್ ಇರ್ತಕ್ಕಂಥವ್ರು ಏಜ್ ಲಿಮಿಟ್ ಎಷ್ಟಿರ್ಬೇಕು ಅಂದ್ರೆ 18 to 30 ಇರ್ಬೇಕು, 33 ಇರ್ಬೇಕು. 18ರಿಂದ 33 ವರ್ಷ. SC ST OBC ಅವರಿಗೆಲ್ಲ ಮತ್ತೆ 5 years ಇಲ್ಲಿ ಏನಾಗಿರ್ತದೆ, ಎಕ್ಸಂಪ್ಷನ್ ಇರ್ತದೆ. ಅಂಡರ್ ಗ್ರಾಜುಯೇಟ್ ಇರ್ತಕ್ಕಂಥವ್ರುಗಳಿಗೆ ಸೊ 18 to 30 ಏಜ್ ಇರಬೇಕು. ಮತ್ತೆ ಇವರಿಗೆ SC ST OBC ಅವರಿಗೆ ಎಕ್ಸಾಮ್ ಇದು ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. ಸೆಲೆಕ್ಷನ್ ಪ್ರೊಸೆಸ್ ಏನಾಗ್ತದೆ? ಸೆಲೆಕ್ಷನ್ ಪ್ರೊಸೆಸ್ ಎಕ್ಸಾಮ್ ಎರಡು ಹಂತಗಳಲ್ಲಿ ಎಕ್ಸಾಮ್ ಆಗ್ತದೆ. ಫಸ್ಟ್ CBT 1 ಇರ್ತದೆ, ಆಮೇಲೆ CBT 2 ಇರ್ತದೆ. ಆಮೇಲೆ ನಿಮ್ದು ಟೈಪಿಂಗ್ ಇದ್ದವರಿಗೆ ಟೈಪಿಂಗ್ ಪೋಸ್ಟ್ ಇರ್ತದೆ. ಜನರಲ್ ಪೋಸ್ಟ್ ಗಾಗಿ ಯಾವುದೂ ಇರೋದಿಲ್ಲ. ನೀವು CBT 2 ದಲ್ಲಿ ಏನು ಸ್ಕೋರ್ ಮಾಡಿರ್ತೀರಿ ಅದೇ ನಿಮ್ಮ ಸೆಲೆಕ್ಷನ್ಗೆ ಕನ್ಸಿಡರ್ ಆಗ್ತಕ್ಕಂಥ ಸ್ಕೋರ್ ಆಗಿರ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಚೆಕ್ಅಪ್ ಇರ್ತದೆ. ಎಕ್ಸಾಮ್ ಪ್ಯಾಟರ್ನ್ 1 ಏನಿರ್ತದೆ, ಇಬ್ಬರಿಗೆ ಗ್ರಾಜುಯೇಟ್ ಅಂಡ್ ಅಂಡರ್ ಗ್ರಾಜುಯೇಟ್ ಎರಡಕ್ಕೆ ಎಕ್ಸಾಮ್ ಪ್ಯಾಟರ್ನ್ 1 ಏನಿರ್ತದೆ ಅಂದ್ರೆ GK 40 ಕ್ವಶನ್ 40 ಮಾರ್ಕ್ಸ್ ಇರ್ತದೆ. ದೆನ್ ಮ್ಯಾಥ್ಸ್ 30 ಕ್ವಶನ್ 30 ಮಾರ್ಕ್ಸ್ ಇರ್ತದೆ. ದೆನ್ ರೀಸನಿಂಗ್ 30 ಕ್ವಶನ್ 30 ಮಾರ್ಕ್ಸ್ ಇರ್ತದೆ. 100 ಮಾರ್ಕ್ಸ್ ಟೆಸ್ಟ್ ಇರ್ತದೆ. ಈ ಎಕ್ಸಾಮ್ ಅಲ್ಲಿ ಯಾರು ಸ್ಕೋರ್ ಮಾಡಿರ್ತೀರಿ ಅವರು ಎಲಿಜಿಬಲ್ ಎದಕ್ಕೆ ಆಗ್ತಾರೆ, CBT 2 ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತಾರೆ. ಇದಾದ ನಂತರ ಇದರ ರಾಂಗ್ ಆನ್ಸರ್ ಮಾಡಿದ್ರೆ 1/3 ನಿಮಗೆ ಏನಾಗಿರ್ತದೆ, ನೆಗೆಟಿವ್ ಇರ್ತದೆ. ಈ ಮೂರೇ ಸಬ್ಜೆಕ್ಟ್ ಅನ್ನು ನೀವು ಇಲ್ಲಿ ಓದಬೇಕಾಗಿದ್ದು. ಇದರ ನಂತರ CBT 2 ಎಕ್ಸಾಮ್ ಆಗ್ತದೆ. CBT 2 ಎಕ್ಸಾಮ್ ದಲ್ಲಿ ಏನಾಗಿರ್ತದೆ ಅಂತಂದ್ರೆ ಓಕೆ, CBT 2 ದಲ್ಲಿ ನಿಮಗೆ ಮ್ಯಾಥ್ಸ್ ಅಲ್ಲಿ ನೋಡಿದ್ರೆ 35 ಕ್ವಶನ್ ಇರ್ತದೆ. ರೀಸನಿಂಗ್ ಅಲ್ಲಿ ನಿಮಗೆ 35 ಕ್ವಶನ್ ಇರ್ತದೆ. GK ದಲ್ಲಿ ನಿಮಗೆ 50 ಕ್ವಶನ್ ಇರ್ತದೆ. ಟೋಟಲ್ 120 ಮಾರ್ಕ್ಸಿನ ಕ್ವಶನ್ ಇರ್ತದೆ. ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ GK ಇರಬೇಕು. ಕರೆಂಟ್ ಅಫೇರ್ಸ್ ಮತ್ತು GK ನೀವು ಚೆನ್ನಾಗಿ ಓದಿರ್ಬೇಕು. ರೀಸನಿಂಗ್ ನಿಮಗೆ 35ಗೆ 35 ಮಾರ್ಕ್ಸ್ ಬರ್ತದೆ. ಮ್ಯಾಥ್ಸ್ಗೆ ನಿಮಗೆ 35ಗೆ 30 ಮಾರ್ಕ್ಸ್ ವರೆಗೆ ನೀವು ಸ್ಕೋರ್ ಮಾಡಬಹುದು. ಇಲ್ಲಿ 120ಗೆ ನೀವು ಏನು ಸ್ಕೋರ್ ಮಾಡಿರ್ತೀರಿ ಅದೇ ನಿಮ್ಮ ಫೈನಲ್ ಸೆಲೆಕ್ಷನ್ಗೆ ಕನ್ಸಿಡರ್ ಆಗ್ತಕ್ಕಂಥ ಸ್ಕೋರ್ ಆಗಿರ್ತದೆ. ಕರ್ನಾಟಕದಲ್ಲಿ ರೈಲ್ವೆ ಮತ್ತು SSCಗೆ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ 2 ಪುಸ್ತಕಗಳನ್ನ ನಾನು ಬರೆದಿದ್ದೀನಿ. ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿ ಹಾಗೂ ಕ್ರಿಯೇಟಿವ್ ಮ್ಯಾಥ್ಸ್. ಪ್ರತಿ ಅಧ್ಯಾಯದಲ್ಲಿ QR ಕೋಡ್ ಇದೆ. ಈ ಪುಸ್ತಕಗಳನ್ನು ನೀವು ರೆಫರ್ ಮಾಡಬಹುದು. ಇದರ ಜೊತೆಗೆ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಇದೆ. ಪ್ಲೇಸ್ಟೋರ್ ಅಲ್ಲಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತ ನೀವು ಈ ಲೋಗೋ ಇರ್ತಕ್ಕಂಥ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಇಲ್ಲಿ ಸಪರೇಟ್ ಆಗಿ ಕ್ವಿಜ್ಗಳಿದಾವೆ, ಆಮೇಲೆ ಆನ್ಲೈನ್ ಟೆಸ್ಟ್ಗಳಿದಾವೆ. ಕನ್ನಡ ಮೀಡಿಯಂದಲ್ಲಿ ಬರೀಬಹುದು, ಹಿಂದಿ, ಇಂಗ್ಲಿಷ್ ಮತ್ತು ಕನ್ನಡ ಮೀಡಿಯಂದಲ್ಲಿ ಬರೀಲಿಕ್ಕೆ ಅವಕಾಶ ಇದೆ. ಸಪರೇಟ್ ಆಗಿ ವಿಡಿಯೋ ಕೋರ್ಸ್ಗಳಿದಾವೆ. ಆಮೇಲೆ ಡೈಲಿ ಕರೆಂಟ್ ಅಫೇರ್ಸ್ ನೋಟ್ಸ್ಗಳಿದಾವೆ, ಕ್ವಿಜ್ಗಳಿದಾವೆ, PDF ಗಳಿದಾವೆ. ಸೊ ಕಂಪ್ಲೀಟ್ ಪ್ಲಾಟ್ಫಾರ್ಮ್ ಏನಾಗಿದೆ ನಿಮಗೆ ನಮ್ಮ ಒಂದು ಮೊಬೈಲ್ ಆಪ್ ಅಲ್ಲಿ ಸಿಗ್ತಾ ಇದೆ. ಇನ್ನು ಈ ಸಪರೇಟ್ ಆಗಿ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಪುಸ್ತಕ ನಿಮಗೆ ಬೇಕು ಅಂತಂದ್ರೆ 650 ರೂಪೀಸ್ ನೀವು ಪೇ ಮಾಡಿದ್ರೆ ನಿಮ್ಮ ಮನೆಗೆ ನೇರವಾಗಿ ಬೈ ಪೋಸ್ಟ್ ಇಂದ ನಾವು ಕೊರಿಯರ್ ಮಾಡ್ತಾ ಇದೀವಿ. ಇಲ್ಲಿ ಕೊಟ್ಟಿರುವಂತ ನಂಬರ್ ಇದೆ ನೋಡ್ರಿ, 8618748199 ನಂಬರ್ಗೆ ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ ಶಾಟ್ ನಿಮ್ಮ ಅಡ್ರೆಸ್ ಅನ್ನ ಇದೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ 3 ರಿಂದ 4 ದಿನದಲ್ಲಿ ಪುಸ್ತಕ ನಿಮ್ಗೆ ಕೈ ಸೇರುತ್ತೆ. ಇದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಮತ್ತು GK ಕಂಪ್ಲೀಟ್ 3 ಬುಕ್ ನಿಮಗೆ ಬೇಕು ಅಂತಂದ್ರೆ 850 ರೂಪೀಸ್ ನೀವು ಪೇ ಮಾಡಿದ್ರೆ ಸೊ 3 ಪುಸ್ತಕಗಳ ನೇರವಾಗಿ ನಿಮ್ಮ ಮನೆಗೆ ಕೊಟ್ಟು ಕಳಿಸ್ತೀವಿ. ಇದರ ಜೊತೆಗೆ ನಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಪ್ರಿಪರೇಷನ್ ಮಾಡಬಹುದು. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತ್ಯೇಕವಾಗಿ ಪ್ರತಿದಿನ ರಾತ್ರಿ 9 ರಿಂದ 10ರವರೆಗೆ ಯೂಟ್ಯೂಬ್ ಕ್ಲಾಸ್ ಇರ್ತಾವೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ವಿಜಯಪುರ ಅಂತ ಸರ್ಚ್ ಮಾಡಿ ಅಲ್ಲಿ ಯೂಟ್ಯೂಬ್ ಕ್ಲಾಸ್ ತಗೋಬಹುದು.
ಇನ್ನು ನಮ್ಮ ಆಪ್ ಅಲ್ಲಿ ರೈಲ್ವೆ ನೇಮಕಾತಿ ಎಲ್ಲ ಎಕ್ಸಾಮ್ಗಳಿಗೆ ದೀಪಾವಳಿ ಆಫರ್ ಅನ್ನ ಇಟ್ಟಿದೀವಿ. 498 ರುಪೀಸ್ ಎಲ್ಲ ರೈಲ್ವೆ ಎಕ್ಸಾಮ್ ಅನ್ನ ಬರೀಬಹುದು ನೀವು. 1 ಇಯರ್ ವ್ಯಾಲಿಡಿಟಿ ಇರುತ್ತೆ. 1,000ಕ್ಕಿಂತ ಹೆಚ್ಚು ಟೆಸ್ಟ್ಗಳಿದಾವೆ. ಸೊ ಈಗ ನೀವು 249 ರುಪೀಸ್ ಈ ಒಂದು ಕೂಪನ್ ಕೋಡ್ ಅನ್ನ ಹಾಕಿದ್ರೆ 249 ರುಪೀಸ್ಗೆ ಎಲ್ಲ ರೈಲ್ವೆ ಎಕ್ಸಾಮ್ ಅನ್ನ 1 ಇಯರ್ ವರೆಗೆ ಬರೀಬಹುದು. ಆಮೇಲೆ ಓನ್ಲಿ RRB NTPC ಎಕ್ಸಾಮ್ ಎರಡೇ ಬೇಕು ಅಂತಂದ್ರೆ 398 ರುಪೀಸ್ ಇದೆ. ದೀಪಾವಳಿ ಆಫರ್ ಅಲ್ಲಿ 199 ರುಪೀಸ್ಗೆ ನಾವು ಕೊಡ್ತಾ ಇದೀವಿ. ಸೊ ಇದನ್ನ ಪೇ ಮಾಡಿದ ತಕ್ಷಣ ಈ ಕೂಪನ್ ಕೋಡ್ ಹಾಕಿ, ಕೂಪನ್ ಕೋಡ್ ಹಾಕಿದಾಗ ನೀವು 199 ರುಪೀಸ್ ತಗೊಂಡು 1 ಇಯರ್ ವರೆಗೆ ನೀವು ಟೆಸ್ಟ್ ತಗೋಬಹುದು. ಈಗ ಇನ್ನೂ 4 ದಿನ ಟೈಮ್ ಇದೆ. ಆದಷ್ಟು ಬೇಗ ನೀವು ಏನ್ ಮಾಡಬಹುದು, ಈ ಟೆಸ್ಟ್ ಅನ್ನ ಪರ್ಚೇಸ್ ಮಾಡ್ಕೊಡ್ರಿ. 1 ಇಯರ್ ವರೆಗೆ ಇದು ವ್ಯಾಲಿಡಿಟಿ ಇರುತ್ತೆ. 5 ದಿನಗಳ ನಂತರ ಮತ್ತೆ ಇದು ರೇಟ್ ಹೆಚ್ಚಾಗುವಂತ ಸಾಧ್ಯತೆ ಇರ್ತದೆ. ಸೊ ಅದಕ್ಕೆ ನಮ್ಮ ಮೊಬೈಲ್ ಆಪ್ ಅನ್ನ ತಾವೆಲ್ಲ ಡೌನ್ಲೋಡ್ ಮಾಡ್ಕೊಡ್ರಿ. ಇಲ್ಲಿ ಸಪರೇಟ್ ಆಗಿ ಲೈವ್ ರೆಕಾರ್ಡೆಡ್ ಕೋರ್ಸ್ಗಳು ಇರ್ತವೆ. ಆಮೇಲೆ ಬೇಸಿಕ್ ಟು ಅಡ್ವಾನ್ಸ್ ವರೆಗೆ ನಾವು ವಿಡಿಯೋ ಕೋರ್ಸ್ ಅಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀವಿ. ಆನ್ಲೈನ್ ಟೆಸ್ಟ್ ಇದೆ, ಕರೆಂಟ್ ಅಫೇರ್ಸ್ ಇದೆ, ಕ್ವಿಜಸ್ ಇದೆ. ಸೊ ರೈಲ್ವೆ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಮಾಡ್ತಕ್ಕಂಥ ಒಂದು ಏಕೈಕ ಪ್ಲಾಟ್ಫಾರ್ಮ್ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ. ಇದರ ಬೆನಿಫಿಟ್ ಅನ್ನು ತೆಗೆದುಕೊಂಡು ನಾವು ಕೇಂದ್ರ ಸರ್ಕಾರದಲ್ಲಿ ತಾವೆಲ್ಲ ಉದ್ಯೋಗಗಳಾಗಲಿ ಅಂತೇಳಿ ಹಾರೈಸೋಣ. ಥ್ಯಾಂಕ್ ಯು.